ಕೆಆರ್ಪುರದಲ್ಲಿ ಬೆಚ್ಚಿ ಬೀಳಿಸುವ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಮುಖ ಆರೋಪಿ ಕೆನತ್ ಅನ್ನು ಬಂಧಿಸಿದ್ದಾರೆ ಇಲ್ಲಿ ಪೊಲೀಸರು. ಕೆಆರ್ಪುರಂನಲ್ಲಿ ಬೆಚ್ಚಿ ಬೀಳಿಸುವ ತ್ರಿವಳಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಪ್ರಮುಖ ಆರೋಪಿ ಕೆನತ್ ಬಂಧನವಾಗಿದೆ. ಪುದುಚೇರಿಯಲ್ಲಿ ಕೆಆರ್ಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರಮುಖ ಆರೋಪಿಯನ್ನು. ತಂದೆ ತಾಯಿ ಅಕ್ಕನನ್ನು ಕೊಲೆಗೈದಿದ್ದ ಹಂತಕಿ ಶ್ವೇತಾ ಪ್ರಿಯಕರ ಕೆನತ್ ಜೊತೆ ಸೇರಿ ಮೂವರನ್ನು ಕೊಂದಿದ್ಲು ಈಕೆ. ಆರೋಪಿ ಪತ್ತೆಗಾಗಿ 3 ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ತನಿಖೆಗಾಗಿ ಒಟ್ಟು 6 ವಿಶೇಷ ತಂಡಗಳನ್ನು ಕೂಡ ರಚನೆ ಮಾಡಲಾಗಿತ್ತು. ಈಗಾಗಲೇ ಶ್ವೇತಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ ಖಾಕಿ. ಇದೀಗ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕೆಆರ್ಪುರಂನಲ್ಲಿ ಬೆಚ್ಚಿ ಬೀಳಿಸುವಂತಹ ಕೊಲೆ ಪ್ರಕರಣ ನಡೆದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಮುಖ ಆರೋಪಿ ಅರೆಸ್ಟ್ ಆಗಿದ್ದಾನೆ ಕೆನತ್. ಪುದುಚೇರಿಯಲ್ಲಿ ಆತನನ್ನು ಬಂಧಿಸಲಾಗಿದೆ. ತಂದೆ ತಾಯಿ ಅಕ್ಕನನ್ನು ಕೊಲೆ ಮಾಡಲಾಗಿತ್ತು. ಶ್ವೇತಾ ಪ್ರಿಯಕರನ ಜೊತೆ ಸೇರಿ ಮೂವರನ್ನು ಕೊಂದಿದ್ಲು ಈಕೆ. ಸದ್ಯ ಆರೋಪಿಗಾಗಿ 3 ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ಹಾಗೆ ತನಿಖೆಗಾಗಿ ಒಟ್ಟು 6 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿತ್ತು. ಈಗಾಗಲೇ ಶ್ವೇತಾಳನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದೆ ಖಾಕಿ. ಇದೀಗ ಪ್ರಮುಖ ಆರೋಪಿಯನ್ನು ಪುದುಚೇರಿಯಲ್ಲಿ ಬಂಧನ ಮಾಡಲಾಗಿದೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಬೆಚ್ಚಿ ಬೀಳಿಸುವಂತಹ ತ್ರಿವಳಿ ಕೊಲೆ ಪ್ರಕರಣ ನಡೆದಿತ್ತು. ಈ ಹಿಂದೆ ಪ್ರಮುಖ ಆರೋಪಿಯಾದಂತಹ ಪ್ರಿಯಕರ ಕೆನತ್ ಅನ್ನು ಇಲ್ಲಿ ಬಂಧನ ಮಾಡಲಾಗಿದೆ. ಪುದುಚೇರಿಯಲ್ಲಿ ಆತನನ್ನು ಬಂಧಿಸಲಾಗಿದೆ. ತಂದೆ ತಾಯಿ ಅಕ್ಕನನ್ನು ಪ್ರಿಯಕರನ ಜೊತೆ ಸೇರಿ ಶ್ವೇತಾ ಇಲ್ಲಿ ಕೊಲೆ ಮಾಡಿದ್ಲು. ಸದ್ಯ ಈಕೆಯನ್ನು ಈಗಾಗಲೇ ಬಂಧಿಸಲಾಗಿದೆ. ವಿಚಾರಣೆ ನಡೆಸ್ತಾ ಇದ್ದಾರೆ ಖಾಕಿ. ಈಗಾಗಲೇ ಪ್ರಮುಖ ಆರೋಪಿ ಕೆನತ್ ಅನ್ನು ಪುದುಚೇರಿಯಲ್ಲಿ ಬಂಧನ ಮಾಡಲಾಗಿದೆ. ಒಟ್ಟು 3 ವಿಶೇಷ ತಂಡ ಕೂಡ ರಚನೆ ಮಾಡಲಾಗಿತ್ತು. ಹಾಗೆ ತನಿಖೆಗಾಗಿ 6 ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ಸದ್ಯ ಇದೀಗ ಪ್ರಮುಖ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಹಂತಕಿ ಶ್ವೇತನನ್ನು ಕೂಡ ಕಸ್ಟಡಿಗೆ ತೆಗೆದುಕೊಂಡು ಎಲ್ಲಾ ಆಯಾಮದಲ್ಲೂ ಕೂಡ ಈಗ ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೆನತ್ ಹಾಗೆ ಶ್ವೇತಾ ಅಂತ ತಿಳಿದು ಬರ್ತಾ ಇತ್ತು. ಇದೀಗ ಕೊಲೆ ಮಾಡಿ ಒಟ್ಟಿಗೆ ಪುದುಚೇರಿಗೆ ಪ್ರಯಾಣ ಬೆಳೆಸಿದ್ರಂತೆ ಶ್ವೇತಾ ಹಾಗೆ ಕೆನತ್. ಪುದುಚೇರಿಗೆ ಹೋದ ಮೇಲೆ ಬೇರೆ ಬೇರೆ ಆಗಿದ್ರು ಈ ಖತರ್ನಾಕ್ ಜೋಡಿ. ಶ್ವೇತಾ ಬಂಧನದ ಬೆನ್ನಲ್ಲೇ ಪುದುಚೇರಿಯಲ್ಲೇ ಕೆನತ್ ಬಂಧನ ಆಗಿರುವಂತದ್ದು. ಇದೀಗ ಕೊಲೆ ಮಾಡಿ ಒಟ್ಟಿಗೆ ಪುದುಚೇರಿಗೆ ಹೋಗಿದ್ರು ಇವರಿಬ್ರು. ಪುದುಚೇರಿಗೆ ಹೋದ ಮೇಲೆ ಈ ಜೋಡಿ ಬೇರೆ ಬೇರೆ ಯಾಕಿತ್ತು. ಶ್ವೇತಾ ಬಂಧನ ಯಾವಾಗ ಆಯ್ತೋ ಅಲ್ಲೇ ಈಗ ಕೆನತ್ ಬಂಧನ ಆಗಿರುವಂತಹದ್ದು. ಕೊಲೆ ಮಾಡಿ ಒಟ್ಟಿಗೆ ಪ್ಲಾನ್ ಮಾಡಿಕೊಂಡು ಪುದುಚೇರಿಗೆ ಹೋಗಿದ್ರು ಈ ಜೋಡಿ. ನಂತರ ಬೇರೆ ಬೇರೆ ಕೂಡ ಅಲ್ಲಾಗಿದ್ರು. ಸದ್ಯ ಈಗ ಶ್ವೇತಾಳನ್ನು ಬಂಧನ ಮಾಡಿ ವಿಚಾರಣೆ ನಡೆಸಲಾಗ್ತಿದೆ. ಈಗ ಪ್ರಮುಖ ಆರೋಪಿಯಾದಂತಹ ಕೆನತ್ ಅನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಹಿನ್ನೆಲೆ ತಂದೆ ತಾಯಿ ಹಾಗೆ ಅಕ್ಕನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಈ ವಿಚಾರ ಇದೀಗ ಇಡೀ ಬೆಂಗಳೂರಿನಲ್ಲೇ ಬೆಚ್ಚಿ ಬೀಳಿಸ್ತಾ ಇದೆ. ಸದ್ಯ ಈಗ ಪ್ರಮುಖ ಆರೋಪಿಯನ್ನು ಪುದುಚೇರಿಯಲ್ಲಿ ಬಂಧನ ಮಾಡಲಾಗಿದೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಬೆಚ್ಚಿ ಬೀಳಿಸುವಂತಹ ಕೊಲೆ ಪ್ರಕರಣ ನಡೆದಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆನತ್ ಬಂಧನ ಆಗಿದೆ. ಪ್ರಮುಖ ಆರೋಪಿ ಈತ. ಶ್ವೇತಾ ಹಾಗೆ ಕೆನತ್ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿದ್ರು. ಇದಕ್ಕೆ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆ ಹೆತ್ತ ತಂದೆ ತಾಯಿ ಅಕ್ಕನನ್ನೇ ಇಲ್ಲಿ ಶ್ವೇತಾ ಕೊಲೆ ಮಾಡಿರುವಂತಹದ್ದು. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಸದ್ಯ ಈಗ ಶ್ವೇತಾಳನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಎಲ್ಲಾ ರೀತಿಯ ವಿಚಾರಣೆ ಮಾಡ್ತಾ ಇದ್ದಾರೆ. ಕೆನತ್ ಕೂಡ ತಲೆಮರೆಸಿಕೊಂಡಿದ್ರು. ಈಗ ಪುದುಚೇರಿಯಲ್ಲಿ ಆತನನ್ನು ಬಂಧನ ಮಾಡಲಾಗಿದೆ. ತಂದೆ ತಾಯಿ ಬುದ್ಧಿ ಮಾತು ಹೇಳಿದ್ರು. ಈ ರೀತಿ ಇರುವುದು ಸರಿಯಲ್ಲ ಅಂತ ಹೇಳಿದ್ರು. ಇಷ್ಟಕ್ಕೆ ಚಿಕ್ಕ ವಿಚಾರಕ್ಕೆ ಈಕೆ ತಂದೆ ತಾಯಿ ಹಾಗೆ ಅಕ್ಕನನ್ನು ಕೊಲೆ ಮಾಡಿ ಹಂತಕ್ಕೆ ಇದೀಗ ಸಿಕ್ಕಿ ಬಿದ್ದಿರುವಂತಹದ್ದು.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಜೀರ್ ಪಾಷಾ ಅವರು ಇದ್ದಾರೆ. ನಾಜೀರ್, ಎಸ್, ಬೆಂಗಳೂರು ಕೆಆರ್ ಪುರಂನಲ್ಲಿ ತ್ರಿವಳಿ ಕೊಲೆ ಬಹಳ ಸಂಚಲನ ಮೂಡಿಸಿತ್ತು, ಬಹಳ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಕೆನತ್ ಅನ್ನು ಪುದುಚೇರಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಏನೆಲ್ಲ ಡೀಟೇಲ್ಸ್ ಇದೆ? ಕೆನತ್ ಈಗ ಪಾಂಡಿಚೇರಿಯಲ್ಲಿ ಲಾಕ್ ಆಗಿದ್ದಾನೆ. ಈ ಹಿಂದೆ 2 ದಿವಸ ಮೊದಲು ಅವರ ಗರ್ಲ್ ಫ್ರೆಂಡ್ ಆಗಿದ್ದಂತ ಶ್ವೇತಾ ಕೂಡ ಅದೇ ಜಾಗದಲ್ಲಿ ಲಾಕ್ ಆಗಿದ್ಲು. ಈಗ ಈ ಒಂದು ವಿಷಯಕ್ಕೆ ಒಂದು ಬೆಚ್ಚಿ ಬೀಳಿಸುವಂತಹ ಹಲವಾರು ವಿಷಯಗಳು ಆ ಶ್ವೇತಾಳಿಂದ ಪೊಲೀಸರು ಹೊರತರುವಂತಹ ಕೆಲಸ ಮಾಡಿದ್ದಾರೆ. ಈ ಕೆನತ್ ಅನ್ನೋನು ಮತ್ತೆ ಶ್ವೇತಾ ಅನ್ನೋರು ಇಬ್ರು ಸೇರಿ ತಾಯಿ ಮುತ್ತುಲಕ್ಷ್ಮಿಯನ್ನು ಮಾತ್ರ ಕೊಲೆ ಮಾಡಬೇಕು ಅನ್ನುವಂತಹ ಒಂದು ಸಂಚು ರೂಪಿಸಿ ಆ ಒಂದು ಡೆಡ್ ಬಾಡಿಯನ್ನ ನಾಶ ಮಾಡಬೇಕು, ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗ್ದಿರ ಇರುವಂಗೆ ಸಾಯಿಸ್ಬೇಕು ಅನ್ನುವಂತಹ ಹಲವಾರು ರೀತಿಯ ಐಡಿಯಾಗಳನ್ನ ಮಾಡ್ಕೊಂಡಿದ್ದು 2 ಮನೆಗಳನ್ನ ಇವರು ಬಾಡಿಗೆಗೆ ತಗೊಂಡಿದ್ರು. ದೊಡ್ಡನೆಕುಂದಿಯಲ್ಲಿ ಒಂದು ಮತ್ತೆ KR ಪುರಂ ಅಲ್ಲಿ ಒಂದು ಮನೆಯನ್ನ ಬಾಡಿಗೆಗೆ ಇಟ್ಟಿದ್ರು. ಈ ಡೆಡ್ ಬಾಡಿಯನ್ನ ಒಂದು ತಾಯಿನ ಮಾತ್ರ ಸಾಯಿಸಿ ಡೆಡ್ ಬಾಡಿನ ಶಿಫ್ಟ್ ಮಾಡ್ಕೊಂಡು ಒಂದು ಸೂಟ್ ಕೇಸ್ ಸಹ ತಂದಿದ್ರು. ಆ ಸೂಟ್ ಕೇಸ್ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗಿ ಒಂದು ಟಾಯ್ಲೆಟ್ ಅಲ್ಲಿ ಇಟ್ಟು ಅದನ್ನ ಸಂಪೂರ್ಣವಾಗಿ ಕೊಚ್ಚಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದನ್ನ ಯಾರಿಗೂ ಗೊತ್ತಿಲ್ಲದೆ ಇರುವಂಗೆ ನಾಶ ಮಾಡ್ಬೇಕು ಅನ್ನುವಂತಹ ಪ್ಲಾನ್ ಮಾಡ್ಬೇಕು ಅಂತ ಇದ್ರು ಅನ್ನುವಂತಹ ಒಂದು ಬೆಚ್ಚಿ ಬೀಳಿಸುವಂತಹ ಕಥೆಯನ್ನ ಪೊಲೀಸರಿಗೆ ಸ್ವಂತ ಮಗಳೇ ಕೊಟ್ಟಿರೋದು ಈ ಒಂದು ಹೆಣ್ಣು ಜಾತಿಗೆ ಒಂದು ರೀತಿಯ ಕಳಂಕದ ವಿಷಯ ಅಂತ ಹೇಳ್ಬೋದು ಸುರಭಿ. ಇನ್ನು ಇವರ ಕೆಟ್ಟ ಸಮಯ ಅಂತ ಅನಿಸುತ್ತೆ. ತಾಯಿನ ಮಾತ್ರ ಸಾಯಿಸ್ಬೇಕು ಅಂದ್ಕೊಂಡ ಸಂದರ್ಭದಲ್ಲಿ ಕೊನೆಗೆ ತಂದೆ ಮತ್ತೆ ಸಹೋದರಿ ಸಹ ಅಲ್ಲಿ ಹೋಗಿರ್ತಾರೆ. ಇನ್ನ ತಾಯಿನ ಸಾಯಿಸಿದ್ದು ಗೊತ್ತಾಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕೆ ತಂದೆ ಮತ್ತೆ ಯಾರು ತಂಗಿ ಇದ್ರು ಸುಪ್ರಿಯಾ ಅವರನ್ನು ಕೊಲೆ ಮಾಡಿ ಅಂತಹ ಸಂದರ್ಭದಲ್ಲಿ ಎಲ್ಲ ಅಕ್ಕಪಕ್ಕದ ಮನೆಯವರಿಗೆಲ್ಲ ಗೊತ್ತಾಗದಾಗ ಆಗ ಅವರು ಮನೆಯಿಂದ ಓಡಿ ಹೋಗುವಂತಹ ಕೆಲಸವನ್ನ ಮಾಡಿದ್ರು ಕೇತನ್ ಮತ್ತೆ ಶ್ವೇತಾ. ಈಗ ಇವರ ಒಂದು ಹಲವಾರು ರೀತಿಯ ಡೆಡ್ ಬಾಡಿಯನ್ನ ನಾಶ ಮಾಡ್ಲಿಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅದನ್ನೆಲ್ಲ ಖರೀದಿ ಮಾಡಿ ದೊಡ್ಡನೆಕ್ಕುಂದಿಯ ಒಂದು ಬಾಡಿಗೆ ಮನೆಯಲ್ಲಿ ಇಟ್ಟಿದ್ರು. ಸುಮಾರು 6 ತಿಂಗಳಿಂದ ಆ ಮನೆ ಖಾಲಿ ಇದ್ರೂನು ಅದಕ್ಕೆ ಬಾಡಿಗೆ ಕಟ್ಟುವಂತಹ ಕೆಲಸವನ್ನ ಈ ಕೇತನ್ ಮಾಡ್ತಾ ಇದ್ದ ಅನ್ನುವಂತಹ ಒಂದು ಇದು ಅನುಮಾನ ವ್ಯಕ್ತವಾಗಿದೆ. ಅನುಮಾನ ಅಲ್ಲ, ಶ್ವೇತಾ ತನ್ನ ವಿಷಯನ ಪೊಲೀಸರ ಜೊತೆ ಹಂಚ್ಕೊಂಡಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ ಸುರಭಿ. ಇದೊಂದು ರೀತಿಯ ಸಿನಿಮಾ ಶೈಲಿಯಲ್ಲಿ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ ಇಲ್ಲಿ ತಪ್ಪು ಯಾರು ಉಪ್ಪು ತಿಂದವ್ರು ನೀರು ಕುಡಿಬೇಕು ಅನ್ನೋ ರೀತಿಯಲ್ಲಿ ತಪ್ಪು ಮಾಡಿದವರು ಅದರ ಶಿಕ್ಷೆ ಅನುಭವಿಸಲೇಬೇಕು. ಹಾಗಾಗಿ ಇದು ಒಂದು ರೀತಿಯ ದೊಡ್ಡ ಕೆಟ್ಟ ಸಂದೇಶ ಸಮಾಜಕ್ಕೆ ರವಾನಿಸಿದೆ. ಒಂದು ಹೆಣ್ಮಗಳು ಇಂತಹ ಕ್ರೂರಿ ಇರ್ತಾಳ? ಹೆಣ್ಮಗಳು ಅಂದ್ರೆ ಎಲ್ಲಾರು ಫ್ಯಾಮಿಲಿಯಲ್ಲಿ ತುಂಬಾ ಗೌರವ ಕೊಡುವಂತಹ ಒಂದು ಸಂಕೇತ. ಹೆಣ್ಮಗು ಇದ್ರೆ ಮನೇನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು. ಅಂಥದ್ರಲ್ಲಿ ಈ ಒಂದು ಹುಡುಗಿ ಮಾಡಿರುವಂತಹ ಒಂದು ಕೃತ್ಯ ಸಮಾಜಕ್ಕೆ ಒಂದು ಕಳಂಕ ತರುವಂತಹದ್ದು ಅಂತ ಹೇಳ್ಬೋದು ಸುರಭಿ. ಮಾಹಿತಿಗಾಗಿ ಧನ್ಯವಾದಗಳು ನಾಜೀರ್.